ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನನ್ನ ಚಾನಲ್ ಅಲ್ಲಿ ವೆಜ್ ನೋಡಿ ನೋಡಿ ಬೇಜಾರಾಗಿರೋರಿಗೆ, ಇಲ್ಲಿ ನಾನ್ ವೆಜ್ ಪ್ರಿಯರ್ಗೆ ಒಂದ್ ರೆಸಿಪಿ ಚಿಕನ್ ಬಿರಿಯಾನಿ. ಸೊ ಕಮೆಂಟ್ ಸೆಕ್ಷನ್ ಅಲ್ಲಿ ಒಂದಿಬ್ರು 3 ಜನ ಕೇಳಿದ್ರು ಚಿಕನ್ ಬಿರಿಯಾನಿ ಮಾಡಿ ಹಾಕಿ ಅಂತ. ನಿಮ್ಗೋಸ್ಕರ ಈ ಬಿರಿಯಾನಿ 1 kg ಚಿಕನ್ ತಗೊಂಡಿದೀವಿ. ಅದನ್ನ ನೀಟಾಗಿ ವಾಶ್ ಮಾಡ್ಕೊಳ್ಳಿ, ಅರ್ಶಿನ ಹಾಕಿ ವಾಶ್ ಮಾಡ್ಕೊಳ್ಳಿ. ಆಮೇಲೆ ನಾನು ಒಂದು ಈರುಳ್ಳಿ, 10 ಹಸಿಮೆಣಸಿನ್ಕಾಯಿನ ಉದ್ದುದ್ದಕ್ಕೆ ಕಟ್ ಮಾಡ್ಕೊಳ್ಳಿ. ಹಂಗೆ 1 ಟೊಮೊಟೊನ ನೀಟಾಗಿ ಸಣ್ಣ ಸಣ್ಣ ಕಟ್ ಮಾಡ್ಕೊಳ್ಳಿ. ಮತ್ತೆ ಪುದೀನ ಮತ್ತೆ ಕೊತ್ತಂಬರಿ ಸೊಪ್ಪನ್ನ 1 ಕೈ ಹಿಡಿ ಆಗಷ್ಟು ಎತ್ತಿಟ್ಕೊಳ್ಳಿ. ಒಂದು ಪಾತ್ರೆ ಇಲ್ಲ ಕುಕ್ಕರ್ಗೆ 4-5 ಸ್ಪೂನ್ ಆಗಷ್ಟು ಎಣ್ಣೆನ ಹಾಕೊಳ್ಳಿ. ಪಲಾವ್ ಐಟಮ್ಸ್ ಅಂತ ಸಿಗುತ್ತೆ, ಅದನ್ನ ಹಾಕೊಳ್ಳಿ. ಅದಂದ್ರೆ ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲ ಸಿಗುತ್ತೆ. ಸೊ ಅದನ್ನ ಹಾಕೊಂಡು ಸ್ವಲ್ಪ ಮೀಡಿಯಂ ಫ್ಲೇಮ್ ಅಲ್ಲಿ ಬೇಯಿಸಿ. ಈಗ ಒಂದು ಆನಿಯನ್ ಮತ್ತೆ ನಾವು ಕಟ್ ಮಾಡ್ಕೊಂಡಿದಂತ ಮೆಣಸಿನ್ಕಾಯನ್ನ ಹಾಕಿ ನೀಟಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ಅದು ಗೋಲ್ಡನ್ ಬ್ರೌನ್ ಆಗೋವರೆಗೂ ರೋಸ್ಟ್ ಮಾಡ್ಕೊಳ್ಳಿ. ಆಮೇಲೆ ನಾವು ಕಟ್ ಮಾಡಿಟ್ಟಿದ್ದ 1 ಟೊಮೆಟೊನ ನೀಟಾಗಿ ಹಾಕಿ ಅದನ್ನು ಕೂಡ ರೋಸ್ಟ್ ಮಾಡ್ಕೊಳ್ಳಿ. ಈಗ ನೀಟಾಗಿ ತೊಳ್ದಿ ಇಟ್ಕೊಂಡಿದಂತಹ ಚಿಕನ್ ನ ಹಾಕ್ತಾ ಹೋಗಿ ಅದನ್ನ ನೀಟಾಗಿ ರೋಸ್ಟ್ ಮಾಡ್ತಾ ಹೋಗಿ. ಆ ಮಸಾಲೆ ಎಲ್ಲ ಚಿಕನ್ಗೆ ಸ್ಪ್ರೆಡ್ ಆಗೋ ತರ ನೀಟಾಗಿ ರೋಸ್ಟ್ ಮಾಡಿ. ಆ ರೋಸ್ಟ್ ಮಾಡಾದ್ಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ, ಆಮೇಲೆ 1 ಸ್ಪೂನ್ ಆಗಷ್ಟು ಅರಿಶಿನ ಪುಡಿಯನ್ನ ಹಾಕಿ ನೀಟಾಗಿ ರೋಸ್ಟ್ ಮಾಡ್ಕೊಳ್ಳಿ. ನೀಟಾಗಿ ಅದು ಮಿಕ್ಸ್ ಆಗೋ ತರ ಮಾಡ್ಕೊಳ್ಳಿ. ಆಮೇಲೆ ಅದಕ್ಕೆ 1 ಟೇಬಲ್ ಸ್ಪೂನ್ ಗರಂ ಮಸಾಲಾನ ಹಾಕೊಳ್ಳಿ. ಆಮೇಲೆ ಚಿಕನ್ ಮಸಾಲಾ ಪೌಡರ್ ನ ಹಾಕೊಳ್ಳಿ. ಅಂಗಡಿಯಲ್ಲೂ ಸಿಗುತ್ತೆ, ಇಲ್ಲಾಂದ್ರೆ ಮನೇಲೂ ಮಾಡ್ಕೋಬಹುದು. ಸೊ ಅದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ 1 ಲೋಟ ಆಗಷ್ಟು ಮೊಸರನ್ನ ಹಾಕೊಳ್ಳಿ. ಅದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮ್ಗೆ ಬೇರೆದ್ ಯಾವ್ದಾದ್ರು ರೆಸಿಪೀಸ್ ಬೇಕಂತ ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನ್ ಟ್ರೈ ಮಾಡ್ತೀನಿ. ಮತ್ತೆ 1 ಟೇಬಲ್ ಸ್ಪೂನ್ ಆಗಷ್ಟು ಖಾರದ ಪುಡಿನ ಹಾಕೊಳ್ಳಿ. ಆಮೇಲೆ ನೀಟಾಗಿ ಅದನ್ನ ಮಿಕ್ಸ್ ಮಾಡ್ತಾ ಹೋಗಿ ಒಂದ್ ಸ್ವಲ್ಪ ಅದನ್ನ ಕುದಿಯಕ್ಕೆ ಬಿಡಿ. ಮತ್ತೆ ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೇನು 100 ರೀಚ್ ಆಗ್ತಿದೆ. ಸೊ 100 ರೀಚ್ ಆಗಿದ ತಕ್ಷಣ ಟ್ರಾವೆಲಿಂಗ್ ವಿಡಿಯೋಸ್ ನ ಮಾಡೋಣ ಅಂತ ಇದ್ದೀನಿ. ಬೇಗ ಹೋಗಿ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಆಮೇಲೆ 2 ಟೇಬಲ್ ಸ್ಪೂನ್ ಆಗಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕೊಳ್ಳಿ. ಹಾಕಾದ್ಮೇಲೆ ಅದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತೆ ಪುದೀನಾನ ಏನ್ ಬಿಡಿಸಿಟ್ಕೊಂಡಿದ್ರಿ ಅದನ್ನ ಹಾಕ್ಬಿಟ್ಟು ಅದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಹೊತ್ತು ಅದನ್ನ ಬೇಯಕ್ ಬಿಡಿ. ಆಲ್ಮೋಸ್ಟ್ ಚಿಕನ್ ಇಲ್ಲೇ ಬೇಯ್ಕೊಳ್ಳುತ್ತೆ. ಆಮೇಲೆ ನೀವು ಅಕ್ಕಿ ನೆನೆಯಾಕಿರ್ತೀರಲ್ಲ, ಆ ನೆನೆಯಾಕಿರೋ ಅಕ್ಕಿನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತೆ ಅದಕ್ಕೆ 1 ಲೋಟ ಅಕ್ಕಿಗೆ 2 ಲೋಟ ಗ್ಲಾಸ್ ಹಾಕ್ಬೇಕು ನೀರು. ಸೊ ಬಿಸಿ ನೀರ್ ಹಾಕಿದ್ರೆ ಬೇಗ ಬಾಯ್ಲ್ ಆಗುತ್ತೆ. ಸೊ ನಾವ್ ಅದಕ್ಕೆ ಬಿಸಿ ನೀರ್ ಯೂಸ್ ಮಾಡಿದೀವಿ. ನೀಟಾಗಿ ಅದು ಮಿಕ್ಸ್ ಆಗೋ ತರ ಕಳ್ಸಾದ್ಮೇಲೆ ಅದು ಸ್ವಲ್ಪ ಕುದಿ ಬರೋ ತರ ಬರುತ್ತೆ. ಸೊ ಅವಾಗ ನೀವು ಅದನ್ನ ಕುಕ್ಕರ್ ಮುಚ್ಚಳದಿಂದ ಅದನ್ನ ಮುಚ್ಚಬೇಡಿ. 1 ವಿಜಿಲ್ ಕೂಗಿದ್ರೆ ಸಾಕು. ಬಿಕಾಸ್ ಆಲ್ರೆಡಿ ನಾವು ಅದನ್ನ ಚಿಕನ್ ನ ಫ್ರೈ ಮಾಡ್ಕೊಂಡಿರ್ತೀವಿ ಒಗ್ಗರಣೆಯಲ್ಲೇ. 1 ವಿಜಿಲ್ ಆದ್ಮೇಲೆ ಅದನ್ನ ನೀಟಾಗಿ ಹಾರಿಸ್ಬಿಟ್ಟು ಓಪನ್ ಮಾಡಿ. ಆಲ್ಮೋಸ್ಟ್ ಚಿಕನ್ ಎಲ್ಲ ಮೇಲೆ ಬಂದಿರುತ್ತೆ. ಅದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದ್ರಲ್ಲಿ ನಾವು ಆಲ್ಮೋಸ್ಟ್ ಜಾಸ್ತಿ ಮಸಾಲೆಸ್ ನ ಯೂಸ್ ಮಾಡಿಲ್ಲ, ನೋಡಿರ್ಬೋದು. ಸೊ ಮಸಾಲೆಸ್ ನ ಯೂಸ್ ಮಾಡದಿರೋ ಲೆಸ್ ಮಸಾಲೆಯಲ್ಲೇ ಮಾಡಿರುವಂತ ಬಿರಿಯಾನಿ. ಸೊ ಟೇಸ್ಟ್ ಮಾಡಿದ್ರೆ ತುಂಬಾ ಸಖತ್ತಾಗಿರುತ್ತೆ. ನೀವು ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್. ನಿಮ್ಗೂ ಇದೇ ತರ ರೆಸಿಪೀಸ್ ಇನ್ನು ಬೇಕಂತ ಅಂದ್ರೆ ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.